ಹಲೋ ಹಾಯ್ ವೆಲ್ಕಮ್ ಟು ಬಾರ್ಡರ್ ಬಾಯ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ಆ್ಯಕ್ಚುಲಿ ಸಿಟ್ಟಿಂಗ್ ಕಾಮಿಡಿ ಮಾಡ್ತಿಲ್ಲ, ಫ್ಯಾಕ್ಟ್ಸ್ ಅಬೌಟ್ ರಿಯಲ್ ಲೈಫ್ ಹೇಳ್ತಾ ಇದ್ದೀನಿ. ನಮ್ಮ ದೇಶದ ಎಜುಕೇಷನ್ ಸಿಸ್ಟಮ್ ನೆನೆಸ್ಕೊಂಡ್ರೆ ನಂಗೆ ನಗು ಬರುತ್ತೆ. LKG ಡಿಗ್ರಿ ಕಂಪ್ಲೀಟ್ ಮಾಡೋದಕ್ಕೆ ಲಕ್ಷಗಳು ಖರ್ಚು ಮಾಡ್ತೀವಿ. ಅದೇ ಡಿಗ್ರಿ ಮುಗಿದ್ಮೇಲೆ ಜಾಬ್ಗೆ ಹೋದರೆ ಸಾವಿರಗಳನ್ನ ಸಂಪಾದನೆ ಮಾಡ್ತೀವಿ. ಈ ಡೀಪಾಗಿ ಲವ್ ಮಾಡೋ ಹುಡುಗರನ್ನ ಈ ಹುಡುಗಿರು ತುಂಬ ಚೀಪಾಗಿ ನೋಡ್ತಾರೆ. ಹತ್ತಿರದಲ್ಲಿ ಪಂಚಾಯತಿ ಮೆಂಬರ್ ಎಲೆಕ್ಷನ್ ಬರ್ತಿದೆ. ಈ ಪಂಚಾಯತಿ ಮೆಂಬರ್ ಪೋಸ್ಟ್ಗೆ ಅಮ್ಮಮ್ಮ ಅಂದರೆ ಒಂದು 2,000 ಸಂಬಳ ಬರ್ಬೋದು. ಆದರೆ ಕ್ಯಾಂಡಿಡೇಟ್ಸ್ ಹಾಕಿ 20 ಲಕ್ಷವರೆಗೂ ಖರ್ಚು ಮಾಡ್ತಾರೆ. ಸಮಾಜದಲ್ಲಿ ಗೌರವದಿಂದ ಬದುಕಬೇಕು ಅಂತ ಮಿಡ್ಲ್ ಕ್ಲಾಸ್ ಜನ ಫಸ್ಟ್ ಕ್ಲಾಸ್ ಜನಗಳ ಹತ್ರ ಸಾಲ ಮಾಡ್ತಾರೆ, ಬೇಕಾಗಿದ್ದೆಲ್ಲ ತಗೊಳ್ತಾರೆ. ಆದರೆ ಫಸ್ಟ್ ಕ್ಲಾಸ್ ಜನ ಮಾತ್ರ ಏನೂ ಖರ್ಚು ಮಾಡದೆ ಇರೋ ಬರೋ ದುಡ್ಡೆಲ್ಲ ಕೂಡಿಡ್ತಾರೆ. ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋದಕ್ಕೆ ಎಷ್ಟು ಫೀಸ್ ಖರ್ಚಾಗುತ್ತೋ ಒಬ್ಬ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಸ್ಯಾಲ್ರಿ ಅಷ್ಟಿರುತ್ತೆ. ಅದೇ ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ ಓದಿಸೋದಕ್ಕೆ ಎಷ್ಟು ಖರ್ಚಾಗುತ್ತೋ ಒಬ್ಬ ಪ್ರೈವೇಟ್ ಸ್ಕೂಲ್ ಸ್ಯಾಲ್ರಿ ಅಷ್ಟಿರುತ್ತೆ. ಈ JEE ಮೇನ್ಸ್, JEE ಅಡ್ವಾನ್ಸ್, ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋದೆಲ್ಲ ಗೌರ್ಮೆಂಟ್ ಅವರು. ಆದರೆ ಯಾವ ಗೌರ್ಮೆಂಟ್ PU ಕಾಲೇಜಲ್ಲೂ ಸಹ ಈ ಒಂದು ಕೋರ್ಸಸ್ಗೆ ಟೀಚಿಂಗೂ ಇರಲ್ಲ, ಕೋಚಿಂಗೂ ಇರಲ್ಲ. ಯಾಕೆ? ಮಕ್ಕಳನ್ನ ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿ ಅಂತ ಎಜುಕೇಷನ್ ಮಿನಿಸ್ಟ್ರಿಯಿಂದ MLA ವರೆಗೂ ಎಲ್ಲರೂ ಹೇಳ್ತಾರೆ. ಆದರೆ ಅವ್ರ ಮಕ್ಕಳನ್ನ ಮಾತ್ರ ಅವರು ದೊಡ್ಡ ದೊಡ್ಡ ಪ್ರೈವೇಟ್ ಸ್ಕೂಲಲ್ಲಿ ಸೇರಿಸ್ತಾರೆ. ಈಗಿನ ಕಾಲದ ಯುವಕರು ದುಡ್ಡಿಗಂತ ಜಾಸ್ತಿ ಟೈಮ್ನ ಖರ್ಚು ಮಾಡ್ತಾರೆ. ಈಗಿನ ಯುವಕರು ಏನಾದರೂ ತಪ್ಪು ಮಾಡಿದ್ರೆ ಆ ತಪ್ಪನ್ನ ತಿಳ್ಕೊಂಡು ತಿದ್ದಿಕೊಂಡು ಇಂಪ್ರೂವ್ ಆಗೋದಕ್ಕಿಂತ ಇಲ್ಲ ನಾನು ತಪ್ಪೇ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಟ್ರೈ ಮಾಡ್ತಾರೆ. ಸೊ ನಾನೇನು ಹೇಳ್ತಿದ್ದೀನಿ ಅಂದರೆ ಜಸ್ಟ್ ಕೀಪ್ ಆನ್ ಇಂಪ್ರೂವಿಂಗ್ ರಾದರ್ ದೆನ್ ಪ್ರೂವಿಂಗ್. ಫೈನಲಾಗಿ ಒಂದು ಹೇಳ್ತೀನಿ, ದಮ್ ಬಿರಿಯಾನಿ ಶೇರ್ ಮಾಡ್ಕೊಳ್ಳೋ 10 ಜನ ಫ್ರೆಂಡ್ಸ್ ಇರೋ ಬದಲು ದರಿದ್ರನ ಶೇರ್ ಮಾಡ್ಕೊಳ್ಳೋ ಒಬ್ಬ ಫ್ರೆಂಡ್ ಇದ್ದರೆ ಸಾಕು, ನಿಮ್ಮ ಜೀವನ ಸಾರ್ಥಕ ಆಗೋಗ್ಬಿಡುತ್ತೆ.